ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಮೇಳ ತಿರುಗಾಟಗಳೆಲ್ಲವೂ ಕೂಡ ಒಳಗಾಗಿದೆ. ಸ್ವಲ್ಪ ಇವಾಗ ರೆಸ್ಟ್ ಅನ್ನುವಂಥದ್ದಿದೆ. ಆದರೆ ಇವತ್ತು ಏನಂತ ಹೇಳಿದರೆ ನಮಗೆ ಕಾಲೇಜಿಗೆ ರಜೆ ಇತ್ತು. ಯಾಕೆ ಕೇಳಿದರೆ ಗೌರ್ಮೆಂಟ್ ಹಾಲಿಡೇಸ್, ಬಕ್ರೀದ್ ಹಬ್ಬದ ಪ್ರಯುಕ್ತ ರಜೆ ಎನ್ನುವಂಥದ್ದಿತ್ತು. ದಿನಾಂಕ 28ನೇ ತಾರೀಕು. ಬಟ್ ನನಗೆ ಮಂಗಳೂರಿಗೆ ಹೋಗಲಿಕ್ಕಿತ್ತು. ಏನು ವಿಚಾರ ಅಂತ ಹೇಳಿ ಮುಂದೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಬೆಳಿಗ್ಗೆ ಬೇಗ ಎದ್ದು ಬ್ರಷ್ ಎಲ್ಲ ಮಾಡಿ ನಾನು ಪೇಟೆಗೆ ಹೊರಟೆ. ಯಾಕೆ ಕೇಳಿದರೆ ಸ್ವಲ್ಪ ಪೆಟ್ರೋಲ್ ಎಲ್ಲ ಆಗಬೇಕಿತ್ತು ಗಾಡಿಗೆ. ಹಾಗಾಗಿ ಪೇಟೆಗೆ ಹೊರಟಿರುವಂಥದ್ದು ಬೆಳಿಗ್ಗೆ 7-7:30ಗೆ. ನಮ್ಮ ಮನೆಯಿಂದ ಕಕ್ಕಿಂಜಿ ಅನ್ನುವಂತಹ ಒಂದು ಪೇಟೆ ಇರುತ್ತೆ, ಅಲ್ಲಿಗೆ ಹೋಗಬೇಕಿತ್ತು. ಸೊ ಅಲ್ಲಿಗೆ ಹೋಗಿ ಎಲ್ಲ ಮನೆಗೆ ಬಂದು ಮತ್ತೆ ಮಂಗಳೂರಿಗೆ ಹೋಗೋದಕ್ಕೆ ರೆಡಿಯಾದೆ. ಏನು ವಿಚಾರ ಅಂತ ಕೇಳಿದರೆ, ನನಗೆ ನನ್ನ ವಿಡಿಯೋವನ್ನು ನೋಡಿ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ನಾನು ಹಾಕ್ತೇನೆ ವಿಡಿಯೋದಲ್ಲಿ, ಅವರು ನನಗೆ ಏನು ಮೆಸೇಜನ್ನು ಮಾಡಿದರು, DM ಮಾಡಿದರು. ಅಂದರೆ ಅವರಿಗೆ ಫೋಟೋಶೂಟಿಗೆ, ವೀಡಿಯೋಗೆ ಯಕ್ಷಗಾನ ಕಾಸ್ಟ್ಯೂಮನ್ನು ಹಾಕಿ ಅವರ ಫೋಟೋಗ್ರಫಿ ಅನ್ನುವಂಥದ್ದು ಬೇಕಿತ್ತು ಅಂತ ಹೇಳಿ, ಅಂದರೆ ಯಕ್ಷಗಾನದ ವೇಷವನ್ನು ಹಾಕುವುದಕ್ಕೆ. ಸೊ ಹಾಗಾಗಿ ನಾನು ಅದಕ್ಕೆ ಬೇಕಾಗಿರುವಂತಹ ಐಟಮ್ಸ್ಗಳೆಲ್ಲವನ್ನು ಕೂಡ ತಗೊಳ್ಬೇಕಿತ್ತು. ಸೊ ಉಜಿರೆಯಲ್ಲಿರುವಂತಹ ಮಾತಾಡ್ಸ್ ಅನ್ನುವಂತಹ ಪ್ರಸಾದ್ ನಮ್ಮ ಆಪ್ತಾರೆ, ಅವರ ಮಾತಾಡ್ಸ್ ಅನ್ನುವಂತಹ ಅಲ್ಲಿ ಕಾಸ್ಟ್ಯೂಮ್ ಇದ್ದವ್ರದ್ದು ಶಾಪ್ ಇದೆ, ಅಲ್ಲಿಂದ ತಗೊಳ್ಬೇಕಿತ್ತು. ಒಂದು ಜೊತೆ ಪಗಡಿ ವೇಷದ ಡ್ರೆಸ್ಸನ್ನು ತಗೊಳ್ಬೇಕಿತ್ತು. ಈ ಕಾರಣದಿಂದ ಅಲ್ಲಿಗೆ ಹೋಗಿ ನಾನು ಅದನ್ನು ತಗೊಳ್ಬೇಕು. ಬಟ್ ಅದಕ್ಕಿಂತ ಮುಂಚೆ ನಾನು ಪೆಟ್ರೋಲ್ ಬಂಕ್ಗೆ ಉಜಿರೆಯಲ್ಲಿ ಕೂಡ ಮತ್ತೊಮ್ಮೆ ಸೆಕೆಂಡ್ ಟೈಮ್ ಹೋದೆ. ಯಾಕೆ ಕೇಳಿದರೆ, ನನಗೆ ಉಜಿರೆ ಹೋಗುವಾಗಾಯಿತು ಫುಲ್ ಟ್ಯಾಂಕ್ ಮಾಡುವ ಅಂತ ಹೇಳಿ. ಸೊ ಫುಲ್ ಟ್ಯಾಂಕನ್ನು ಮಾಡಿದೆ. ಮತ್ತು ಸ್ವಲ್ಪ ಏರ್ ಕಡಿಮೆ ಇತ್ತು, ಗಾಳಿ ಕಡಿಮೆ ಇತ್ತು. ಹಾಗಾಗಿ ಗಾಳಿಯನ್ನು ಕೂಡ ಹಾಕಿಸಿ ಅಲ್ಲಿಂದ ಅವರ ಶಾಪಿಗೆ ಹೋದೆ. ಬಟ್ ಶಾಪಲ್ಲಿ 9 ಗಂಟೆಗೆ ಬರಲಿಕ್ಕೆ ಹೇಳಿದರು. ಅಲ್ಲಿ ಶಾಪಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಇರ್ತಾರೆ, ಅವರು ಪ್ರಸಾದನ್ನು ಇಲ್ಲ, ಆ್ಯಕ್ಚುಲಿ ಮುಂಬೈ ಹೋಗಿದ್ದಾರೆ ಅಂತ ಐಟಮ್ಸ್ ಎಲ್ಲೇನೋ ತರಲಿಕ್ಕೆ. ಅಂದರೆ ಅವ್ರದ್ದು ಯಕ್ಷಗಾನದ ಆಭರಣಗಳನ್ನೆಲ್ಲ ತಯಾರು ಮಾಡ್ತಾರಲ್ಲ, ಅದಕ್ಕೆ ಐಟಮ್ಸ್ಗಳೆಲ್ಲ ತರಲಿಕ್ಕೆ ಹೋಗಿದ್ದಾರೆ ಮುಂಬೈಗೆ. ಬಟ್ ಅಲ್ಲಿ ಅವರ ವರ್ಕರ್ ಇನ್ನೊಬ್ಬರು ನನ್ನ ಫ್ರೆಂಡು ಇದ್ದರು, ಅವರೇ ಐಟಮ್ಸನ್ನೆಲ್ಲ ಕೊಡುವಂಥದ್ದು. ಸೊ ಕಾಲ್ ಮಾಡಿದೆ, ಇನ್ನು ಬರ್ತೇನೆ 10 ಮಿನಿಟ್ಸಲ್ಲಿ ಹೇಳಿದರು. ಸೊ 9:15, 9:30 ಒಳಗಡೆ ಅವರು ಕೂಡ ಬಂದರು. ಬಟ್ ಅಲ್ಲಿವರೆಗೆ ನಾನು ಸ್ವಲ್ಪ ಅಲ್ಲಿ ವೆಯ್ಟ್ ಮಾಡಿದೆ. ಇದು ಉಜಿರೆ ಪೇಟೆ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಿ. ಸೊ ನೀವು ಯಾರೆಲ್ಲ ವೀಕ್ಷಕರು ವಿಡಿಯೋ ನೋಡ್ತಾ ಇದ್ದೀರಿ, ನಿಮ್ಮಲ್ಲಿ ಯಾರಿಗಾದರೂ ಒತ್ತಾಯ ಏನಿಲ್ಲ, ಯಾರಿಗಾದರೂ ಮಕ್ಕಳಿಗೆ ಅಥವಾ ಬೇರೆ ದೊಡ್ಡವರಿಗೆ ಏನಾದರೂ ಯಕ್ಷಗಾನದ ಕಾಸ್ಟ್ಯೂಮನ್ನು ಹಾಕಬೇಕು ಅಥವಾ ಮೇಕಪ್ಪನ್ನು ಮಾಡಬೇಕು ಅಥವಾ ಯಕ್ಷಗಾನ ಡ್ರೆಸ್ಸನ್ನು ಹಾಕಿ ಏನಾದರೂ ಫೋಟೋಗ್ರಫಿ ಏನಾದರೂ ಬೇಕಂತ ಹೇಳಿದರೆ ನನ್ನ ನಂಬರಿಗೆ DM ಮಾಡ್ಬೋದು. ನಾನೇ ಕಾಸ್ಟ್ಯೂಮನ್ನು ತಂದು ಮೇಕಪ್ಪನ್ನು ಮಾಡಿ ಫೋಟೋಗ್ರಫಿಯನ್ನು ಮಾಡಿ ಫೋಟೋ ಫ್ರೇಮನ್ನು ಕೂಡ ಕೊಡುವಂತಹ ವ್ಯವಸ್ಥೆ ಮಾಡ್ತೇನೆ. ಬಟ್ ಅದಕ್ಕೆ ಚಾರ್ಜಸ್ ಆಗುತ್ತೆ. ಈಗ ಕಾಸ್ಟ್ಯೂಮ್ ಅಂತ ಕೇಳಿದರೆ ಅದಕ್ಕೆ ಚಾರ್ಜಸ್ ಇರುತ್ತೆ, ಮತ್ತು ನನ್ನ ಟ್ರಾವೆಲಿಂಗ್ ಚಾರ್ಜಸ್ ಎಲ್ಲ ಸೇರಿ ಅಮೌಂಟ್ ಆಗುತ್ತೆ. ನಮಗೆ ಇಷ್ಟ ಇದ್ದರೆ ಮಾಡ್ಬೋದು. ಸೊ ನನಗೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ, ನಿಮ್ಮ ಮಕ್ಕಳಿಗಾಗಿರಬಹುದು ಅಥವಾ ನಿಮಗೂ ಆಗಿರ್ಬೋದು, ಯಾವ ವೇಷವು ಬೇಕು ಅಂತ ಹೇಳಿದರೆ ನನಗೆ ನನ್ನ ನಂಬರಿಗೆ DM ಮಾಡಿ, ಮೆಸೇಜನ್ನು ಮಾಡಿ, ನಾನು ಮತ್ತೆ ನಿಮ್ಮಲ್ಲಿಗೆ ಬಂದು ನಿಮಗೆ ಬೇಕಾದಂತಹ ವೇಷದ ಸಿದ್ಧತೆ ಆಗಿರಬಹುದು ಅಥವಾ ಫೋಟೋಗ್ರಫಿ ಎಲ್ಲವನ್ನು ಮಾಡಿಸಿಕೊಡ್ತೇನೆ. ನೋಡಿ, ಉಜಿರೆಗೆ ಬಂದೆ, ಅವರು ಕೂಡ ಬಂದರು ಶಾಪಿಗೆ. ನೋಡಿದ್ದು ಅವರ ಶಾಪ್, ಇಲ್ಲಿ ಬೇಕಾದಷ್ಟು ಐಟಮ್ಸ್ಗಳೆಲ್ಲ ಇರುತ್ತೆ. ಸೊ ಇಲ್ಲಿಂದ ತುಂಬ ಐಟಮ್ಸ್ಗಳೆಲ್ಲ ಯಕ್ಷಗಾನದ್ದು, ನಾಟಕ, ಡ್ಯಾನ್ಸ್ ಇತ್ಯಾದಿ ಎಲ್ಲ ಐಟಮ್ಸ್ಗಳು ಇಲ್ಲಿಂದೇ ಹೋಗುವಂಥದ್ದು. ಶ್ರೀ ಮಾತಾಡ್ಸ್ ಪ್ರಸಾದ್ ಅಂತ ಹೇಳಿ ಅವರ ಹೆಸರು. ಬಟ್ ಇವರು ಇಲ್ಲಿರುವಂಥವ್ರು, ಈಗ ಅವ್ರ ಪ್ರಸಾದನ್ನು ಇಲ್ಲ, ಇಲ್ಲಿರುವಂಥದ್ದು ಅಲ್ಲಿ ವರ್ಕ್ ಮಾಡುವಂಥವ್ರು. ಇವರು ಕೂಡ ನಮ್ಮ ಫ್ರೆಂಡೇ. ಸೊ ಹಾಗಾಗಿ ಅಲ್ಲಿಂದ ಐಟಮ್ಸನ್ನೆಲ್ಲ, ಒಂದು ಬ್ಯಾಗ್ ಫುಲ್ ಇರುತ್ತೆ ಐಟಮ್, ಅದನ್ನು ತಗೊಂಡು ನನಗೆ ಮಂಗಳೂರಿಗೆ ಹೋಗಬೇಕಿತ್ತು. ಸೊ ಉಜಿರೆಯಿಂದ ಡೈರೆಕ್ಟಾಗಿ ಮಂಗಳೂರಿಗೆ ನಾನು ಹೊರಟಿದ್ದೇನೆ. ಬೆಳಿಗ್ಗೆ 9:30 ಹೊರಟು ಅಲ್ಲಿ ಮಂಗಳೂರಿಗೆ ರೀಚ್ ಆಗುವಾಗ ಸರಿಸುಮಾರು 11:30 ಗಂಟೆ ಆಗಿದೆ, 11:30 ಆಗಿದೆ. ಸೊ ಅಷ್ಟೇ ಟೈಮನ್ನು ಅವರು ಕೊಟ್ಟಿದ್ದರು. ಸೊ ಅಷ್ಟೇ ಟೈಮ್ ಒಳಗಡೆ ಹೋಗಿ ಅವ್ರಿಗೆ ಮೇಕಪ್, ಡ್ರೆಸ್ಸಿಂಗ್ ಎಲ್ಲ ಮಾಡಿ ಅವರಿಗೆ ಬೇಕಾದ ಹಾಗೆ ಫೋಟೋಗ್ರಫಿಯನ್ನು ಕೂಡ ಮಾಡಿದ್ದೇನೆ. ಇನ್ನು ನೆಕ್ಸ್ಟ್ ಫೋಟೋ ಫ್ರೇಮ್
ಅವರಿಗೆ ಕೊಡಬೇಕಾಗತ್ತೆ. ಸೊ ಅದನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಹಾಗಾಗಿ ನೋಡಿ, ನಿಮ್ಮಲ್ಲಿ ಯಾರಾದರೂ ಆಸಕ್ತರಿದ್ದರೆ, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ, ನಿಮಗೆ ಬೇಕು ಅಂತ ಹೇಳಿದರೆ ಹೇಳಿ, ನಾನು ಖಂಡಿತವಾಗಿಯೂ ನೀವು ಇದ್ದಲ್ಲಿ ಬಂದು ಮಾಡ್ತೇನೆ. ನನ್ನ ನಂಬರ್ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರುವಂಥ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಸೊ ಮಂಗಳೂರು ಹೋಗಿ ಸ್ವಲ್ಪ ವೆಯ್ಟ್ ಮಾಡಿದೆ, ಮತ್ತೆ ಅವರು ಬಂದರು ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ. ಸೊ ಬಂದು ಮತ್ತೆ ಅವರ ಮನೆಗೆ ಹೋಗಿ ಅಲ್ಲಿದ್ದು ನಾನು ಶೂಟ್ ಮಾಡಲಿಲ್ಲ, ಮನೆಯದು ಶೂಟ್ ಮಾಡಲಿಲ್ಲ, ಫೋಟೋ ಹಾಕ್ತೇನೆ ನೋಡಿ. ಮತ್ತು ಅಲ್ಲಿಂದ ರಿಟರ್ನ್ ನಾನು ಸಂಜೆ ಒಂದು ಊಟ ಎಲ್ಲ ಮುಗಿಸಿ 2-2.5 ಗಂಟೆ ಹೊತ್ತಿಗೆ ರಿಟರ್ನ್ ಹೊರಟಿದ್ದೇನೆ ನಾನು ಮಂಗಳೂರಿಂದ ವಾಪಸ್ಸು ನಮಗೆ ಚಾರ್ಮಡಿಗೆ ಬರಬೇಕಲ್ಲ, ಲಾಂಗ್ ಆಗುತ್ತೆ. ಸೊ 2-2:30 ನಾನು ಅಲ್ಲಿಂದ ಹೊರಟು ವಾಪಸ್ ಬಂದೆ. ಸ್ವಲ್ಪ ಬಿಸಿಲು ಹೆವಿ ಇತ್ತು, ಬಿಸಿಲೆಲ್ಲ ಇತ್ತು. ಬರುವಾಗ ಮಾತ್ರ ನಾನು ಕಿನ್ನಿಗೋಳಿ ರೂಟಾಗಿ ಬಂದಿದ್ದೇನೆ. ಮಂಗಳೂರು ಅಂದರೆ ಕಿನ್ನಿಗೋಳಿಯಾಗಿ, ಮೂಡುಬಿದ್ರೆಯಾಗಿ ಈ ರೂಟಾಗಿ ನಾನು ಬಂದಿರುವಂಥದ್ದು. ಸೊ ಕಿನ್ನಿಗೋಳಿ, ಮೂಡುಬಿದ್ರೆ ಎಲ್ಲ ರೂಟಾಗಿ ಬಂದಿದ್ದೇನೆ. ಮಳೆ ಏನೂ ಇರಲಿಲ್ಲ, ಬಿಸಿಲು ಅನ್ನುವಂಥದ್ದಿತ್ತು. ಸೊ ಹಾಗಾಗಿ ಇದು ಅಲ್ಲಿಗೆ ಹೋಗಿ ಒಳ್ಳೆಯ ರೀತಿಯಲ್ಲಿ ಅವರಿಗೆಲ್ಲ ಫೋಟೋಗ್ರಫಿ ಎಲ್ಲ ಬಂದಿದೆ. ಸೊ ಕಾಲೇಜಿಗೆ ರಜೆ ಇರೋ ಕಾರಣ ಇವತ್ತು ನಾನು ಹೋಗಿರುವಂಥದ್ದು. ಉಳಿದ ದಿನ ನನಗೆ ರಜೆ ಇರುವುದಿಲ್ಲ. ಶನಿವಾರ ಆದಿತ್ಯವಾರವೇ ನಾನು ಬರಬೇಕು, ಅಥವಾ ಗೌರ್ಮೆಂಟ್ ಹಾಲಿಡೇಸ್ ದಿನ ಬಂದು ಮಾಡಬೇಕಾಗತ್ತೆ ಇಂಥ ಫೋಟೋಗ್ರಫಿ, ನೀವು ಯಾರಾದರೂ ಹೇಳಿದರೆ. ಸೊ ಅದಾದ ನಂತರ ನಾನು ಮೂಡುಬಿದ್ರೆ ನೋಡಿ, ಇದು ಮೂಡುಬಿದ್ರೆಯಾಗಿ ಬಂದಿರುವಂಥದ್ದು. ಮತ್ತು ಮೂಡುಬಿದ್ರೆಯಾಗಿ ಮನೆಗೆ ಬರುವಂಥ, ಮತ್ತು 5 ಗಂಟೆಗೆ ಅವರ ಕಾಸ್ಟ್ಯೂಮ್ 4-5 ಗಂಟೆಗೆ ಕೊಡ್ತೇನೆ ಅಂತ ಹೇಳಿದೆ. ಅಂದರೆ ಕೊಡಬೇಕಾಗತ್ತೆ ನಾವು, ಅದಕ್ಕೆ ಚಾರ್ಜಸ್ ಎಲ್ಲ ಇರುತ್ತಲ್ಲ. ಸೊ ಅದರ ಕಾಸ್ಟ್ಯೂಮನ್ನು ಕೂಡ ನಾನು ಅವರಿಗೆ ಅವ್ರು ಹೇಳಿದ ಟೈಮಿಗೆ ಬಂದು ಅಲ್ಲಿ ಒಪ್ಪಿಸಿದ್ದೇನೆ. ಇದು ಗುರುವಾನ್ಕೆರೆಯ ಮಾರ್ಗವಾಗಿ ಬಂದಿರುವಂಥದ್ದು. ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ ಯಾರಿದ್ದೀರಿ, ಇನ್ನು ಕಲಾವಿದರೆಲ್ಲರೂ ಕೂಡ, ಯಕ್ಷಗಾನ ಕಲಾವಿದರೆಲ್ಲ ಫ್ರೀ ಆಗಿದ್ದಾರೆ. ಸೊ ಪಾಡ್ಕಾಸ್ಟ್ಗಳು ಅಂದರೆ ಸಂದರ್ಶನದ ವಿಡಿಯೋ ಇನ್ನೂ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ದಯವಿಟ್ಟು ನೋಡಿ, ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆಯ ಕಲಾವಿದರ ಸಂದರ್ಶನಗಳು ಇನ್ನು ಮುಂದೆ ನಿಮ್ಮ ಮುಂದೆ ಖಂಡಿತವಾಗಿ ಬರುತ್ತೆ ನಮ್ಮ ವಾಹಿನಿ ಮುಖಾಂತರ. ವ್ಲಾಗು ಕೂಡ ಹಾಕ್ತೇನೆ, ವ್ಲಾಗ್ ಆಗಿರ್ಬೋದು, ಪಾಡ್ಕಾಸ್ಟಿಂಗ್ ಆಗಿರ್ಬೋದು, ಅಥವಾ ಇತರ ಯಕ್ಷಗಾನದ ವೀಡಿಯೋಸ್ಗಳು ಆಗಿರ್ಬೋದು, ಎಲ್ಲವನ್ನು ಕೂಡ ಹಾಕ್ತೇನೆ ಅಂತ ಹೇಳುತ್ತಾ, ಮತ್ತು ನಮ್ಮ ವಾಹಿನಿ ಮುಖಾಂತರ ನೇರ ಪ್ರಸಾರ ಕೂಡ ಈ ಸಲ 5-6 ಯಕ್ಷಗಾನವನ್ನು ಕೂಡ ನೇರ ಪ್ರಸಾರವನ್ನು ನಾವು ಒದಗಿಸಿದ್ದೇವೆ. ಸೊ ಯಾರಾದರೂ ಮುಂದಿನ ಯಕ್ಷಗಾನ ಮೇಳ ತಿರುಗಾಟಗಳಲ್ಲಿ ನೇರ ಪ್ರಸಾರ ಬೇಕು ಅಂತ ಹೇಳಿದರೆ ದಯವಿಟ್ಟು ನನ್ನಲ್ಲಿ ಹೇಳ್ಬೋದು. ಕಡಿಮೆ ಮೊತ್ತದಲ್ಲಿ ನಿಮಗೆ ನೇರ ಪ್ರಸಾರ ವ್ಯವಸ್ಥೆಯನ್ನು ಮಾಡಿಸ್ತೇವೆ ನಮ್ಮ ವಾಹಿನಿಯ ಮುಖಾಂತರವೇ. ಇಂತಿಷ್ಟು ಮೊತ್ತ ಅಂತ ಹೇಳ್ತೇವೆ. ಕ್ಯಾಮರಾ ಆ್ಯಂಡ್ ವೈಫೈ ಎಲ್ಲವನ್ನು ಹಾಕಿಸಿ ನಿಮಗೆ ಲೈವನ್ನು ವ್ಯವಸ್ಥೆಯನ್ನು ನಾವೇ ಮಾಡ್ತೇವೆ. ಬೇಕಾದರೆ ನೋಡಿ, ನನ್ನ ವಾಹಿನಿಯಲ್ಲಿ ಲೈವ್ ಕೊಟ್ಟಿರುವಂಥದ್ದಿದೆ. 10K ಅಥವಾ 9K ಎಲ್ಲ ವ್ಯೂಸ್ ಆಗಿದೆ, ಚೆನ್ನಾಗಿ ವ್ಯೂಸ್ ಕೂಡ ಆಗಿದೆ. ಕೊನೆಯ ದೇವಿ ಮಹಾತ್ಮೆಯ ಲೈವ್ ಕೂಡ ಇತ್ತು, ಮಿಜಾರಿಂದ ನೇರ ಪ್ರಸಾರ, ಅದನ್ನು ಕೂಡ ಮಾಡಿದ್ದೇವೆ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕಲಾವಿದರಿಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಿ ಅಂತ ಹೇಳೋದರ ಜೊತೆಗೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಲೈವ್ ಎಲ್ಲ ಕೊಟ್ಟರೆ ಮುಂದಿನ ತಿರುಗಾಟದಲ್ಲಿ ಯಾರೆಲ್ಲ ಯಕ್ಷಗಾನ ಆಡಿಸುವವರು ಇದ್ದರೆ ದಯವಿಟ್ಟು ಲೈವ್ ಏನಾದರೂ ನೇರ ಪ್ರಸಾರ ಇದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಸೊ ನೋಡಿ, ಫೈನಲಿ ನಾನು ಉಜಿರೆಗೆ ಬಂದು ಅವರಿಗೆ ಐಟಮ್ಸನ್ನು ಕೊಡಬೇಕಿತ್ತಲ್ಲ, ಹಾಗಾಗಿ ಐಟಮ್ಸನ್ನು ಕೊಡುವುದಕ್ಕೆ ನಾನು ಅಲ್ಲಿಂದ ಬೈಕಿಂದ ಹಿಡಿದು ಬಂದೆ. ನೋಡಿ, ಇದೇ ಅವರದ್ದು ಶಾಪು, ತೋರಿಸ್ತೇನೆ. ಮತ್ತು ವಾಪಸ್ಸು ಸಂಜೆ 5 ಗಂಟೆ ಒಳಗಡೆ ನಾನು ಬಂದವರಿಗೆ ಕೊಟ್ಟಿದ್ದೇನೆ. ಇಲ್ಲಿ ಕೆಳಗಡೆ ಇಳ್ಕೊಂಡು ಹೋಗಬೇಕು, ಉಜಿರೆಯಲ್ಲಿರೋ ಬೆಳವಾಲ್ ಕ್ರಾಸ್ ರೋಡ್ ಹತ್ತಿರ ಕೆಳಗಡೆ ಇರುವಂತಹ ಶಾಪ್ ಅವರದ್ದು. ಸೊ ಅಲ್ಲಿಗೆ ಬಂದು ಅವರಿಗೆ ಐಟಮ್ಸನ್ನು ಕೂಡ ನಾನು ಸಬ್ಮಿಟ್ ಮಾಡಿದ್ದೇನೆ. ನೋಡಿ, ಅಲ್ಲಿ ಗೊತ್ತಾಗುತ್ತೆ ಈಗ ವಿಡಿಯೋದಲ್ಲಿ. ಸ್ವಲ್ಪ ಒಳಗಡೆ ಇದೆ, ಅಂದರೆ ಕೆಳಗಡೆ ಇರುವಂಥ ಫ್ಲೋರಲ್ಲಿರುವಂಥದ್ದು. ಗ್ರೌಂಡ್ ಫ್ಲೋರಲ್ಲಿ ಗೊತ್ತಾ ಇದು ನೋಡಿ, ಇಲ್ಲಿ ಈ ಕಡೆ ಶಾಪ್ ಅಲ್ಲಿ ಮುಂದೆ ಕಾಣ್ತಾ ಇದೆ, ಅಲ್ಲಿ ಶಾಪ್ ಅವರು ಇದ್ದರು. ಆಲ್ರೆಡಿ 7 o'clock ತನಕ ಇದ್ದೇನೆ ಅಂತ ಹೇಳಿದರು, ಬಟ್ ಅದಕ್ಕಿಂತ ಮುಂಚೆ ಬಂದು ನಾನು ಕೊಟ್ಟಿದ್ದೇನೆ. ಬಂದು ನೋಡಿ, ಎಲ್ಲ ಡ್ರೆಸ್ಸು, ಡ್ಯಾನ್ಸಿದ್ದು ಎಲ್ಲ ಐಟಮ್ಸ್ಗಳು ಕೂಡ ಇದೆ. ಸೊ ನೀವು ಯಾರಿಗಾದರೂ ಏನಾದರೂ ಬೇಕಂತಿದ್ರೆ ನನ್ನನ್ನು ಸಂಪರ್ಕ ಮಾಡ್ಬೋದು, ನಾನು ವ್ಯವಸ್ಥೆಯನ್ನು ಮಾಡಿಸ್ತೇನೆ. ನಿಮಗೇನಾದರೂ ಬೇಕಿದ್ದು ಇದ್ದರೆ ಅಂತ ಹೇಳಿ. ಸೊ ಇಲ್ಲಿಂದ
ಮತ್ತು ಪುನಃ ನಾನು ಅದನ್ನೆಲ್ಲ ಐಟಮ್ಸನ್ನು ಕೊಟ್ಟು ಮನೆಗೆ ಉಜಿರೆಯಿಂದ ಮತ್ತೆ ವಾಪಸ್ ನಮ್ಮ ಮನೆಗೆ ಒಂದು 15 ಮಿನಿಟ್ಸ್ ಇದೆ ಅಲ್ಲ, ಸೊ ಮನೆಗೆ ರಿಟರ್ನ್ ಹೊರಟಿದ್ದೇನೆ. ಇವತ್ತು ರಜೆ, ಹಾಗಾಗಿ ಸ್ವಲ್ಪ ಫ್ರೀ. ನಾಳೆಯಿಂದ ಪುನಃ ಕಾಲೇಜ್ ಇರುತ್ತೆ. ಸಂಜೆ ನೈಟೇಗೂ ಫ್ರೀ. ಉಳಿದ ವೀಡಿಯೋಸ್ಗಳನ್ನೆಲ್ಲ ಮಾಡಲಿಕ್ಕಿದೆ. ಬಟ್ ವ್ಲಾಗನ್ನು ನೋಡೋ ಟೈಮ್ ಸಿಕ್ಕಾಗೆಲ್ಲ ಮಾಡ್ತಾ ಇರ್ತೇನೆ ಅಂತ ಹೇಳುತ್ತೆ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬರೋ ತಿಂಗಳು ಜೂನ್ 24ಕ್ಕೆ ನಮ್ಮ ವಾಹಿನಿ ಆರಂಭ ಆಗಿ 1 ಇಯರ್ ಆಗ್ತಾ ಬರ್ತದೆ. ಸೊ ಈಗಾಗಲೇ 3,500 ಹತ್ರ 4,000 ಸಬ್ಸ್ಕ್ರೈಬರ್ ಆಗ್ತಾ ಬರ್ತಾ ಇದ್ದೀರಿ. ಸೊ ಒಳ್ಳೆ ರೀತಿಯ ಸಪೋರ್ಟನ್ನು ಕೊಡ್ತಾ ಇದ್ದೀರಿ. ನೋಡಿ, ನಾನು ಬರುವಾಗ ನನಗೊಂದು ಶೂಟಿಂಗ್ಗೆ ಒಂದು ಸ್ಟೂಲ್ ಬೇಕಿತ್ತಾಯ್ತು, ಅಂದರೆ ಚೇರ್ ಬೇಕಿತ್ತು. ಸೊ ಒಂದು ಸ್ಟೂಲನ್ನು ತಗೊಂಡೆ. 300 ರುಪೀಸ್ ಅಂತ ಹೇಳಿದರು. ಉಜಿರೆ ಹತ್ರ ಸ್ಟೂಲನ್ನು ತಗೊಂಡೆ. ಚರ್ಚೆ ಮಾಡಲಿಕ್ಕೇನು ಹೋಗಲಿಲ್ಲ, ಪಾಪ ಅಲ್ವಾ, ಸುಮ್ಮನೆ ಯಾಕೆ ಅಂತ ಹೇಳಿ. ಚೆನ್ನಾಗಿತ್ತು. ಒಂದು ಬ್ಲ್ಯಾಕ್ ಸ್ಟೂಲನ್ನು ತಗೊಂಡೆ. ಅಲ್ಲಿ ಅವರು ಚೇರಿಂದ ನನ್ನ ಬೈಕಿಗೆ ಅವರೇ ಕಟ್ಟಿದ್ರು. ಬಟ್ ಏನು ಕೇಳಿದರೆ ಬೈಕ್ ಸ್ಟಾರ್ಟ್ ಮಾಡಿ ಹೊರಡುವಾಗ ಅದು ಲೂಸ್ ಆಯಿತು. ಮತ್ತು ಅದನ್ನು ವಾಪಸ್ ನಾನು ಬೈಕ್ ಮುಂದ್ಗಡೆನೇ ಇಟ್ಕೊಂಡು ಬಂದೆ, ಹಿಂದ್ಗಡೆ ಆಗ್ತಿರಲಿಲ್ಲ. ಸೊ ಚೆನ್ನಾಗಿರುವ ಸ್ಟೂಲನ್ನು ಕೂಡ ಒಂದು ತಗೊಂಡಿದ್ದೇನೆ. ಆ್ಯಂಡ್ ಮತ್ತೆ ಬಂದು ಮನೆಗೆ ಬರುವಾಗ ಏನು ಹಾಲು ಬೇಕಿತ್ತು, ಬಿಸ್ಕೆಟ್ ಬೇಕಿತ್ತು. ಸೊ ಒಂದು ಏನು ಕೋಲ್ಡ್ ಎಲ್ಲ ಬೇಕಿತ್ತು. ಹಾಗಾಗಿ ಒಂದು ಶಾಪ್ ಹತ್ರ, ನಮ್ಮ ಮಾಮೂಲಿ ಮುಂಡಾಜಿ ಹತ್ರ ಒಂದು ಶಾಪ್ ಇದೆ, ಅವರು ಕೂಡ ನಮ್ಮ ಆಪ್ತರಿದೆ. ಅಲ್ಲಿ ಬಂದು ನೋಡಿದೆ ಶಾಪು. ಇಲ್ಲಿಂದ ಬೇಕಾಗಿರೋ ಒಂದಿಷ್ಟು ಐಟಮ್ಸ್ಗಳನ್ನ ತಗೊಂಡು ನಾನು ಮನೆಗೆ ಮತ್ತೆ ರಿಟರ್ನ್ ಬಂದೆ. ಒಂದಷ್ಟು ಐಟಮ್ಸ್ಗಳು ಬೇಕಿತ್ತು, ಸೊ ಮನೆಗೆ ಬಂದೆ. ಮುಂಡಾಜಿಂದ ಒಂದು 5 ಮಿನಿಟ್ಸ್ ಅಷ್ಟೇ ಮನೆಗೆ. ಬಟ್ ವಿಚಾರ ಏನು ಕೇಳಿದೆ, ಈಗ ಮನೆಯಕ್ಕೆ ಬೈಕ್ ಹೋಗೋದಿಲ್ಲ ಆಯಿತಾ, ಮಳೆ ಅಲ್ವಾ. ಸೊ ಮಣ್ಣಿನ ರೋಡ್, ಅದು ಮೇಲೆ ಹತ್ತೋದಿಲ್ಲ. ನಿನ್ನೆ ಹೇಳಿದ್ದೇನೆ ನಾನು. ಸೊ ನಾನು ಈಗ ಆ ಕಡೆ ಬೈಕ್ ನಿಲ್ಲಿಸ್ತೇನೆ, ರೋಡಲ್ಲಿ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸೇಫ್ಟಿ ಅಲ್ಲ. ಸೊ ನನ್ನದೇ ಅಜ್ಜಿ ಮನೆಯಲ್ಲಿ ಇನ್ನೊಂದು ಅಜ್ಜಿ ಇದ್ದಾರೆ, ಅವರ ಮನೆಯಲ್ಲಿ, ಅಂದರೆ ನನ್ನ ಚಿಕ್ಕಮ್ಮನವರ ಮನೆಯಲ್ಲಿ ಬೈಕನ್ನು ನಿಲ್ಲಿಸ್ತೇನೆ ನಾನು. ಅಲ್ಲಿಂದ ಬರಬೇಕು, ಅಲ್ಲಿ ನಿಲ್ಲಿಸಿ ಮತ್ತೆ ಅಲ್ಲಿ ನಾನು ನಡ್ಕೊಂಡು ಬರಬೇಕು ಒಳಗಡೆಯಿಂದಾಗಿ. ಸೊ ನೋಡಿ, ವಿಡಿಯೋದಲ್ಲಿ ಹಾಕಿದ್ದೇನೆ, ಗೊತ್ತಾಗುತ್ತೆ. ಸೊ ಬೈಕನ್ನು ನಿಲ್ಲಿಸಿ ಮತ್ತೆ ನಾನು ಮನೆಗೆ ಬಂದೆ. ಮನೆಗೆ ಬಂದು ನೋಡುವಾಗ ನಮ್ಮ ಏನು ಶ್ವಾನದಳ ನಮ್ಮನ್ನು ವೆಲ್ಕಮ್ ಮಾಡ್ತು. ತದನಂತರ ಏನು ಅಂತ ಕೇಳಿದರೆ, ಸ್ವಲ್ಪ ನಾನು ಕೋಲ್ಡ್ ಸೋಡಾವನ್ನು ತೊಗೊಂಡು ಬಂದಿದ್ದೆ, ಸೋಡಾ ಶರ್ಬತ್ತು ಮಾಡಿ, ಲೈಮ್ ಸೋಡಾ ಮಾಡಿ ಕುಡಿಯುವ ಅಂತ ಹೇಳಿ. ಹಾಗಾಗಿ ಮತ್ತೆ ಮನೆಗೆ ಬಂದು ನಾನು, ಅಮ್ಮ, ಅಜ್ಜಿ ಎಲ್ಲ ಸ್ವಲ್ಪ 2 ಲೈಮ್ ಎಲ್ಲ ಹಾಕಿ, ಶುಗರ್ ಎಲ್ಲ ಹಾಕಿ ಕೋಲ್ಡ್ ಒಂದು ಸೋಡಾ ಶರ್ಬತ್ತನ್ನು ಕುಡಿದೆವು. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ, ಮುಂದಿನ ಪಾಡ್ಕಾಸ್ಟಲ್ಲಿ ಸಿಗುವ ಒಳ್ಳೊಳ್ಳೆಯ ವಿಡಿಯೋಗಳನ್ನು ಕೊಡ್ತಾ ಇರ್ತೇನೆ ಅಂತ ಹೇಳ್ತಾ, ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಸತೀಶ ಸಾಲ್ಯ ಅಂಚಾರ್ ಮಾಡಿ. ಇದು ಯಕ್ಷ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ಬ್ಲಾಗಲ್ಲಿ ಸಿಗುವ, ಅಲ್ಲಿಯವರೆಗೆ ಟೇಕ್ ಕೇರ್, ಲವ್ ಯು, ಬಾಯ್.